ನಾವು ಯಾವತ್ತೇ ಇರಲಿ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರೋದನ್ನು ಕಲಿಬೇಕು. ಈಗ ನಾವು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಸೊ ನಮ್ಮನ್ನು ಏನೋ ಒಂದು ನಮ್ಗೆ ನಾವು ಸಮಾಧಾನ ಖುಷಿಯಲ್ಲಿ ಇರ್ತೇವೆ. ಸೊ ಒಂದು ಎಕ್ಸಾಂಪಲ್ ಕೊಡೋದಂದ್ರೆ ಹೇಳಿದ್ರೆ, ಒಂದು ಸ್ವಾಮೀಜಿ ಮತ್ತು ಅವನ ಶಿಷ್ಯ, ಅವರು ಸ್ವಾಮೀಜಿ ಯಾವಾಗ ಅಂತ ಹೇಳಿದ್ರೆ 6 ತಿಂಗಳು ಕಾಡಲ್ಲಿ ಇರ್ತಿದ್ರು, 6 ತಿಂಗಳು ಊರಲ್ಲಿ ಇರ್ತಿದ್ರು ಆ ಸ್ವಾಮೀಜಿ ಮತ್ತು ಆ ಸ್ವಾಮಿ ಶಿಷ್ಯ. ಈ ಊರಲ್ಲಿ ಇರೋದಂದ್ರೆ ಹೇಳಿದ್ರೆ ಶಿಷ್ಯನಿಗೆ ಭಾರಿ ಖುಷಿ ಅನ್ನಲ್ಲಿ ಹೇಳಿದರೆ, ಈ ಕಾಡಲ್ಲಿ ಹೋಗೋದಂದ್ರೆ ಸ್ವಲ್ಪ ಶಿಷ್ಯನಿಗೆ ಟೆನ್ಷನ್. ಅದೇ ಸಮಯ ಬಂತು, ಕಾಡಲ್ಲಿ ಹೋಗುವ ಸಮಯ, ಕಾಡಲ್ಲಿ ಹೋಗ್ತಾ ಇದ್ರು. ಕಾಡಿಗಂದಲ್ಲಿ ಹೋಗುವಾಗ ಆ ಕಾಡಲ್ಲಿ ವಾಸ ಮಾಡುವ ಮನೆ ಉಂಟಲ್ಲ, ಅಲ್ಲಿ ಹೋಗಿ ನೋಡುವಾಗ ಆ ಮಾಡಿನ ಹಂಚು ಹೋಗಿದೆ. ಶಿಷ್ಯ ಓಡಿ ಹೋಗಿ ಸ್ವಾಮೀಜಿ ಹತ್ರ ಹೇಳ್ತಾನೆ, ಸ್ವಾಮೀಜಿ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಇನ್ನು ನಾವು 6 ತಿಂಗಳು ಇರಬೇಕು, ವಾಪಸ್ ಹೋಗುವ, ಯಾಕಂದ್ರೆ ಹೇಳಿದ್ರೆ ಹಂಚು ಹೋಗಿದೆ ಅಂತ ಹೇಳಿ. ಅವಾಗ ಸ್ವಾಮೀಜಿ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಹೊರಗೆ ಹೋಗಿ ದೇವ್ರ ಹತ್ರ ಕೇಳ್ತಾರೆ, ಏ ದೇವ್ರೆ, ಏ ಕರುಣಾಮಯಿ, ಎಂಥ ಗ್ರೇಟ್ ನೀನು, ಶಕೆ ಆಗತ್ತಂತ ಹೇಳಿ ಹಂಚನೇ ತೆಗೆದು ಬಿಟ್ಟಿಯಲ್ಲ ಅಂತ ಹೇಳಿ. ಈ ಶಿಷ್ಯನಿಗೆ ಸಿಟ್ಟು ಬಂತು. ಆದರೂ ಎಂತ ಹೇಳಲಿಕ್ಕಿಲ್ಲಲ್ಲ, ಸ್ವಾಮೀಜಿ ಅಲ್ಲ, ನಾನು ಹೇಗಾದರೂ ಇವ ಶಿಷ್ಯನಲ್ಲ, ಸುಮ್ಮನೆ ಇರ್ತದೆ. ಹೀಗೆ ತದನಂತರ ಸ್ವಲ್ಪ ದಿವಸ ನಂತರ ಬಿಟ್ಟು ಒಂದು ಮಳೆ ಬರುತ್ತೆ. ಮಳೆ ಬಂದಾಗ ಮತ್ತೆ ಸ್ವಾಮೀಜಿ ಹತ್ರ ಹೋಗಿ ಹೇಳ್ತಾನೆ, ಸ್ವಾಮೀಜಿ ಇನ್ನು ಇಲ್ರಿಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ಹೇಳಿದ್ರೆ ಮಳೆ ಬರ್ತಾ ಇದೆ, ಇರುವುದು ಹೇಗೆ ಅಂದಲ್ಲಿ ಹೇಳಿ. ಮತ್ತೆ ಸ್ವಾಮೀಜಿ ಹೊರಗಡೆ ಹೋಗಿ, ಏ ದೇವರೇ, ಏ ಕರುಣಾಮಯಿ, ಎಂಥ ಗ್ರೇಟ್ ನೀನು, 3 ತಿಂಗಳಿಂದ ಸ್ನಾನ ಮಾಡಲಿಲ್ಲ ಅಂದರೆ ಸ್ನಾನ ಮಾಡಿಸಿಬಿಟ್ಟೆ ಅಲ್ಲ ಅಂತೇಳಿ. ಈ ಶಿಷ್ಯನಿಗೆ ಭಾರಿ ಸಿಟ್ಟು ಬರುತ್ತೆ. ಶಿಷ್ಯ ಹೋಗಿ ಹೇಳ್ತಾನೆ, ಸ್ವಾಮೀಜಿ ಪ್ರತಿಯೊಂದಕ್ಕೂ ಲಿಮಿಟ್ ಇತ್ತು, ಲಿಮಿಟ್ ಮೀರಿ ನೀವು ಮಾತಾಡ್ತಾ ಇದ್ರಿ. ಆವತ್ತು ಶಕೆ ಹತ್ತಂದಲ್ಲಿ ಹೇಳ್ರೆ, ಹಂಚಿಲ್ಲ ಅಂದಲ್ಲಿ ಹೇಳ್ರೆ, ಆವತ್ತು ಹೇಳಿ ಹಂಚಿಲ್ಲ ಅಂದಲ್ಲಿ ಹೇಳ್ರೆ, ನೀವೆಂದ್ರೆ ಶಕೆ ಹತ್ತು, ಗಾಳಿ ಹತ್ತು ಅಥವಾ ಇರಲಿ ಅಂದಲ್ಲಿ ಹೇಳ್ರಿ. ಇವತ್ತು ಮಳೆ ಬರ್ತಾ ಇತ್ತ, ಮಳೆ ನೆನೆತಾ ಇದ್ದೇವೆ, ನೀವು ಹೇಳ್ತಾ ಇದ್ರಿ, ಏ ದೇವ್ರೆ ನಾವು ಸ್ನಾನ ಆಗಲಿಲ್ಲ ಅಂದಲ್ಲಿ ಹೇಳ್ತಿದ್ರಿ, ಎಂತ ಅಂತೇಳಿ ಕೇಳ್ತಾರೆ. ಆವಾಗ ಆ ಸ್ವಾಮೀಜಿ ಒಂದು ಮಾತು ಹೇಳ್ತಾನೆ, ನೋಡಿ ನೆನ್ಪಿಟ್ಕೊಳ್ಳಿ, ದೇವ್ರು ಇದನ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ನಾನು ಬದುಕ್ತಾ ಇದ್ದೆ ಅಂತೇಳಿ. ಆವಾಗ ಶಿಷ್ಯನಿಗೆ ಇದು ಅರ್ಥ ಆಯ್ತು. ಶಿಷ್ಯ ಓಡಿ ಹೋಗಿ ಹೊರಗೆ ಹೋಗಿ, ಏ ದೇವ್ರೆ, ಏ ಕರುಣಾಮಯಿ, ಎಂಥ ಗ್ರೇಟ್ ನೀನು, ಇಂಥ ಪೆದ್ದ ಶಿಷ್ಯನಿಗೂ ಒಂದು ಒಳ್ಳೆ ಗುರುಗಳನ್ನು ಕೊಟ್ಟಿಯಲ್ಲ ಅಂತೇಳಿ ಹೇಳ್ತಾನೆ.